ಮಾತಾಡಿ ಅವ್ರನ್ನೆಲ್ಲ ಹಿಂದೆ ಬಂದೇ ಮಾತಾಡಿ ಏನ್ ಮಾಡೋಣ ಮಾತಾಡಿ ಬರುತ್ತೆ ಬರುತ್ತೆ ಮಾತಾಡಿ ಎರಡು ಹಾಕಿದೆ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಅಡಿಯಲ್ಲಿ ನನಗೆ ಸಾಲ ಕೊಡ್ತೀನಿ ಅಂತೇಳಿ 5 ಲಕ್ಷ ರೂಪಾಯಿ ಸಾಲ ಕೊಡ್ತೀನಿ ಅಂತೇಳಿ ನಾನು ಸ್ಕೂಲಿಂದ ಮೋಸ ಮಾಡಿ ನನ್ನ ರೊಕ್ಕ 5,000 ರೂಪಾಯಿ ಅಮೌಂಟಿಗೆ ಹಾಕಿದ್ದೆ. ಇವತ್ತು ನಾಳೆ ಕೊಡ್ತೀವಿ ಅಂತೇಳಿ ನನಗೆ ಸುಳ್ಳು ಮೋಸ ಮಾಡಿದ್ದಾರೆ. ಕೊಡ್ತೀವಿ ಅಂತೇಳಿ ನನಗೆ ಇವತ್ತಾದರೂ ದಿನ ನನಗೆ ಫೋನ್ ಮಾಡಿದ್ರು ಏಕವಚನದಲ್ಲಿ ಮಾಡ್ತಾರೆ. ದಲಿತ ಹುಡುಗನ ಏಕವಚನದಲ್ಲಿ ಅವನು ಮಾತಾಡ್ತಾನೆ ರೀ. ಅವನು ಆಫೀಸರ ನಾವು ಯಾರೋ ನಾವು ರಿಕ್ವೆಸ್ಟ್ ಸರ್ ಈ ಥರ ನಮ್ಮದು ಪ್ರಮಾಣ ಹಾಕಿ ಹೇಳಿದ್ರು ಕೇಳ್ತಾ ಇಲ್ಲ. ಊರು ಬಿಟ್ಟು ಬಂದೀವಿ, ಊರು ತನಕ ಬಂದೀವಿ ಸರ್, ನಮಗೆ ಏನಂತ ಒಂದು ಕಮಿಷನ್ ಮಾಡಿದ್ರು ನಮ್ಗೆ ಅಮೌಂಟ್ ಹಾಕಿ ಸರ್ ಅಂತ ಕೇಳಿದ್ರು. ನೀ ಯಾರು ಸುಳ್ಳು ಮಗನ, ಅವನು ಯಾವನೇ ಹೇಳು, ಪೊಲೀಸಿಗೆ ಹೇಳು, ಯಾವನೇ ಹೇಳು, ಯಾರು ಏನು ಮಾಡ್ತಾ ಇಲ್ಲ ಅಂತ ನಮಗೆ ಬರೀ ಧಮ್ಮಿಕೆ ಹಾಕಿ ಹಂಚಿಕೆ ಹಾಕಿ ಭಾಳ ಇದು ಮಾಡ್ತಾ ಇದ್ದಾನೆ ಸರ್. ತಗ್ಲಿಕ್ಕೆ ಕೊಡ್ತಾ ಇದ್ದಾನೆ. ನಮ್ಮ ರೊಕ್ಕ ತಿಂದು ನಮಗೆ ಅನ್ಯಾಯ ಮಾಡ್ತಂದ್ರೆ ನ್ಯಾಯ ಎಲ್ಲಿ ಸಿಗ್ತದೆ ಹೇಳಿ. ನಾವು ಊರು ಬಿಟ್ಟು ಬಂದೋ ಸರ್ ದುಡ್ಲಕ್ಕಿಲ್ಲಿ ನಮ್ಗೆ ಇದೇನೋ ಒಂದು ಹೆಲ್ಪ್ ಆಗುತ್ತೆ ಅಂತ ನಾವು ಆಸೆ ಬಿಟ್ಟು ಯಾವಾಗ ಕೊಟ್ಟಿದ್ದು ನಮಗೆ ಈ ಥರ ಅನ್ಯಾಯ ಮಾಡಕತ್ತ. ನಾವು ಯಾವಾಗ ಕೊಟ್ಟಿದ್ದು ನೀವು? ನಾವು ಕೊಟ್ಟಿದ್ದೆ ಸರ್. ಎಷ್ಟನೇ ತಾರೀಕು ಯಾವಾಗ ಕೊಟ್ಟಿದ್ದು ನೀವು? ನೋಡಿ ಸರ್, ಅದು ಡೇಟ್ ಐತೆ 50,000 ರೂಪಾಯಿ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. 5,000 ರೂಪಾಯಿ ಲಕ್ಷ ನಿಮ್ಗೆ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ತೀವಿ ಅಂತಂದವನು ನನ್ನ ಅಕೌಂಟಿಗೆ ಹಾಕಿದ್ದ ಅಮೌಂಟನ್ನು. ಇಲ್ಲ ಸರ್ ಬೇಡ ಅಂದ್ರು ರಿಕ್ವೆಸ್ಟ್ ಕೇಳಿದ್ರು. ಇಲ್ಲ ಕೊಡಬೇಕು, ಇದು ಹಿಂಗಾದಪ್ಪ ಅಂತ ಹೇಳಿದ್ರು. ಆಯ್ತು ಸರಿ ಸರ್ ನೋಡ್ರಿ, ನಮ್ಮ ಪರಿಸ್ಥಿತಿ ಹಿಂಗಾದ. ನಮ್ಮದು ಇವಾಗ ಕಾಲಿನ ಆಪ್ರೇಷನ್ ಐತಿ, ಆಗೈತಿ. ನಮ್ಮ ಹೆಂಡ್ರ ಮಕ್ಕಳಿದಾರ ದುಡ್ಕೊಂತೆಲ್ಲ ಬಂದು ದುಡ್ಕೊಂಡು ನಮ್ಮ ಕೈಲಿ ಆಗಲ್ಲ, ದುಡೋದಿರೋದು. ಕಾಲು ಆಪ್ರೇಷನ್ ದುಡಿಯೋಕೆ ಎಲ್ಲಿಗಾಗುತ್ತೆ ಹೇಳ್ರಿ ಸರ್? ಆಗಲ್ಲ ಸಂಬಂಧನೇ ಭಾಳ ರಿಕ್ವೆಸ್ಟ್ ಕೇಳಿದ್ರೆ ಅವ್ರು ಏಕವಚನದಲ್ಲಿ ಮಾತಾಡ್ತಾನೆ ರೀ. ಅವರು ನೀ ಯಾವ ಸುಳ್ಳು ಮಗನಲ್ಲಿ ನೀನು ನೋಡ್ಕೊ, ನಾನು ಯಾವನೇನು ಬೆಲೆ ಹೋಗಿ ಪೊಲೀಸ್ ಬೆಲೆ ಹೋಗಿ ಅವ್ರ ಬೆಲೆ ಹೋಗಿ. ನಿಮ್ಮ ಹೆಸರೇನು? ನಮ್ಮ ಸುಭಾಷ್ ಅಂತ ಸರ್. ಅಲ್ಲ, ನಿಮ್ಮ ಹೆಸರೇನು ಹೇಳಿ ಸರ್. ನಿಮ್ಮ ಹೆಸರೇನು ಹೇಳಿ? ಹೆಸರೇನು ಹೇಳಿ ನಿಮ್ಮದು? ನಮ್ಗೆ ಅವರು ಹೆಸರು ಹೇಳಿ ನಿಮ್ಮದು? ನಮಗೆ ಸುಭಾಷ್ ಚಂದ್ರ ಕಟ್ಟಿಮನಿ ಅಂತ. ಕಟ್ಟಿಮುನಿನಾ? ಯಾದಗಿರಿ ಡಿಸ್ಟಿಕ್ಕು ಸುರ್ಪುರ್ ತಾಲೂಕು 90 ಗ್ರಾಮದಲ್ಲಿ ಅಂತ.